ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 124ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ನಮ್ಮ ಸೈನ್ಯದಲ್ಲಿ ಆ ಸಾತ್ವಿಕಿಯನ್ನು ತಡೆಯುವುದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ಸಮರ್ಥರೊಬ್ಬರೂ ಇರಲಿಲ್ಲವೇ? ಏತಕ್ಕಾಗಿ ನಮ್ಮವರು ಮುಂದೆ ಬರಲಿಲ್ಲ? ಇಂದ್ರ ಪರಾಕ್ರಮವುಳ್ಳ ಆ ಸಾತ್ವಿಕಿಯೊಬ್ಬನೇ ಅದ್ಭುತ ವೀರ ಕಾರ್ಯಗಳನ್ನು ನಡೆಸಿ ಮಹೇಂದ್ರನು ದೈತ್ಯರನ್ನು ಕೊಲ್ಲುವಂತೆ ನಮ್ಮ ಸೈನ್ಯವನ್ನೆಲ್ಲ ಕೊಂದನಲ್ಲ. ಸಂಜಯ, ನಮ್ಮ ಸೇನಾ ಮಧ್ಯದಲ್ಲಿ ಆ ಸಾತ್ವಿಕೆಯು ಹೋದ ದಾರಿಯು ಕೇವಲ ಶೂನ್ಯ ಪ್ರಾಯವಾಗಿತ್ತೇನು? ನಮ್ಮವರೆಲ್ಲರೂ ನಿಶ್ಶೇಷವಾಗಿ ಹತರಾದರೇನು? ಈಗ ನೀನು ಹೇಳಿದಂತೆ ಸಾತ್ವಿಕೆಯು ಮಾಡಿದ ಕಾರ್ಯವನ್ನು ಇಂದ್ರನು ಮಾಡಲಾರನು ಎಂದು ನನಗೆ ತೋರುವುದು. ಸಾತ್ವಿಕೆಯು ನಡೆಸಿದ ಪರಾಕ್ರಮ ಕಾರ್ಯವು ನಂಬುವುದಕ್ಕಾಗಲಿ ಊಹಿಸುವುದಕ್ಕಾಗಲಿ ಸಾಧ್ಯವಿಲ್ಲದಂತಿದೆ. ಆ ವೃಷ್ಣಿ ವೀರನ ಪರಾಕ್ರಮವನ್ನು ಕೇಳಿದಷ್ಟು ನನ್ನ ಮನಸ್ಸು ಮಹತ್ತಾದ ಸಂಕಟಕ್ಕೀಡಾಗುತ್ತಿದೆ. ಸಂಜಯ, ಈಗ ನನ್ನ ಮಕ್ಕಳೇ ಬದುಕಿರಲಾರರೆಂದು ನನ್ನ ಮನಸ್ಸಿಗೆ ತೋರುತ್ತಿದೆ. ಆ ಸಾತ್ವಿಕೆಯೊಬ್ಬನೇ ನಮ್ಮ ಅನೇಕ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡಿ ಮುಂದೆ ಮುಂದೆ ಹೋದನಲ್ಲವೇ? ಅವನ ಯುದ್ಧಕ್ರಮವನ್ನು ಇನ್ನೂ ವಿವರವಾಗಿ ತಿಳಿಸು ಎಂದನು. ಆಗ ಸಂಜಯನು, ರಾಜ, ನಿನ್ನ ಸೈನ್ಯದ ಪ್ರಯತ್ನಕ್ಕೇನೂ ಕಡಿಮೆಯಿಲ್ಲ. ಪ್ರಳಯ ಕಾಲದ ಆರ್ಭಟದಂತೆ ನಿನ್ನ ಚತುರಂಗ ಸೈನ್ಯವು ಎಣೆಯಿಲ್ಲದ ಸನ್ನಾಹಗಳೊಡನೆ ಬಂದು ಸೇರಿತು. ಯುದ್ಧಕ್ಕಾಗಿ ಕರೆದೊಡನೆ ಸನ್ನದ್ಧವಾಗಿ ಬಂದು ನಿಂತ ನಿನ್ನ ಸೈನ್ಯದ ಸಂಖ್ಯೆಯಷ್ಟು ಲೋಕದಲ್ಲಿ ಬೇರೆಲ್ಲಿಯೂ ಇರಲಾರದು. ಆ ಸೈನ್ಯವನ್ನು ನೋಡಿ ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಚಾರಣರು ಕೂಡ ಲೋಕದಲ್ಲಿ ಮಹತ್ತಾದ ಸೇನಾ ಸಮೂಹಕ್ಕೆ ಇದೇ ಕೊನೆ ಎಂದು, ಇನ್ನು ಮುಂದೆ ಇಂತಹ ಕೂಟವೇ ಇರಲಾರದೆಂದು ಹೇಳುತ್ತಿದ್ದರು. ಅಲ್ಲದೆ ಜಯದ್ರಥನ ವಧಕಾಲದಲ್ಲಿ ಅವನ ರಕ್ಷಣೆಗಾಗಿ ದ್ರೋಣನು ನಿರ್ಮಿಸಿದ್ದ ವ್ಯೂಹದಕ್ಕೆ ಸಮಾನವಾದ ಬೇರೆ ವ್ಯೂಹವು ಇದುವರೆಗೂ ಎದ್ದುದಿಲ್ಲ. ಜನಗಳೆಲ್ಲ ಆ ಸೈನ್ಯದ ಕೂಟವನ್ನು ನೋಡಿ ಈ ಜನಸಮೂಹದಿಂದಲೇ ಭೂಮಿಯು ತಲೆಕೆಳಗಾಗುವಂತಿದೆ ಎಂದು ಆಡಿಕೊಳ್ಳುತ್ತಿದ್ದರು. ಅಲ್ಲಿ ಎದುರಿಸಿ ಬಂದ ನಿನ್ನ ಸೈನ್ಯದ ಘೋಷವು ಬಿರುಗಾಳಿಯಿಂದ ಕ್ಷುಭಿತವಾದ ಮಹಾ ಸಮುದ್ರ ಘೋಷದಂತೆ ಕೇಳಿಸುತ್ತಿತ್ತು. ನಮ್ಮ ಮತ್ತು ಪಾಂಡವರ ಕಡೆಯ ಸೈನ್ಯಗಳೆರಡರಲ್ಲಿಯೂ ಅನೇಕ ಸಹಸ್ರ ಜನರು ಸೇರಿದ್ದರು. ಯುದ್ಧಾತುರವುಳ್ಳವರು, ಕಾರ್ಯ ಸಮರ್ಥರು ಆದ ವೀರರ ಕೂಗಾಟವು ಅತಿ ಪ್ರಬಲವಾಯಿತು. ಅತ್ತಲಾಗಿ ಪಾಂಡವರು, ಇತ್ತಲಾಗಿ ಕುರುಗಳು ಒಬ್ಬರನ್ನೊಬ್ಬರು ನೋಡಿ ಕೋಪದಿಂದ ಗರ್ಜಿಸುವರು, ಸಿಂಹನಾದಗಳನ್ನು ಮಾಡುವರು, ಒಬ್ಬರಿಗೆ ಮೇಲೊಬ್ಬರು ರಣಭೇರಿಗಳನ್ನು ವಾದಿಸುವರು. ಇದರ ಮೇಲೆ ಉಭಯ ಪಕ್ಷದವರ ಬಾಣ ಧ್ವನಿಗಳು, ಪ್ರಹಾರ ಧ್ವನಿಗಳು ಇವೆಲ್ಲ ಸೇರಿ ಒಂದೇ ಶಬ್ದಮಯವಾಗಿದ್ದಿತು. ಇದು ಹೀಗಿರಲು ಅತ್ತಲಾಗಿ ಧರ್ಮರಾಜ, ಭೀಮ, ನಕುಲ, ಸಹದೇವರು, ದೃಷ್ಟದ್ಯುಮ್ನನು ತಮ್ಮ ಸೈನ್ಯಗಳನ್ನು ನೋಡಿ, ಬನ್ನಿರಿ, ಹೊಡೆಯಿರಿ, ಓಡಿರಿ, ಕೃಷ್ಣಾರ್ಜುನರಿಬ್ಬರು ಶತ್ರು ಸೈನ್ಯದಲ್ಲಿ ಪ್ರವೇಶಿಸಿರುವರು. ಅವರು ಸುಖವಾಗಿ ಹೋಗಿ ಜಯದ್ರಥ ವಧವನ್ನು ಪೂರೈಸಿ ಬರುವಂತೆ ಮಾಡಿರಿ. ಆ ಕೃಷ್ಣಾರ್ಜುನರಿಗೇನಾದರೂ ಅಪಾಯ ಉಂಟಾದರೆ ಕೌರವರು ಕೃತಾರ್ಥರಾದಂತೆಯೇ ನಾವು ಪರಾಜಿತರೇ ಆಗುವೆವು. ಆದುದರಿಂದ ಮಹಾತ್ಮರಾದ ಕೃಷ್ಣಾರ್ಜುನರು ಹೋದ ಕಡೆಗೆ ನೀವೆಲ್ಲರೂ ಗುಂಪಾಗಿ ಹೋಗಿ ಗಾಳಿಯು ಸಮುದ್ರವನ್ನು ಹೇಗೋ ಹಾಗೆ ಶತ್ರು ಸೈನ್ಯವನ್ನು ಕಲಗಿಸಿರಿ ಎಂದರು. ಭೀಮನು, ದೃಷ್ಟದ್ಯುಮ್ನನು ಬಾರಿ ಬಾರಿಗೂ ಪ್ರೋತ್ಸಾಹಿಸುತ್ತಿರಲು ಪಾಂಡವ ಯೋಧರು ತಮ್ಮ ಸಾವನ್ನು ಲಕ್ಷ್ಯ ಮಾಡದೆ ಕೌರವ ಸೈನ್ಯಗಳನ್ನು ನಾನಾ ಕಡೆಗಳಿಂದ ಹೊಡೆದಟ್ಟುತ್ತಾ ಬಂದರು. ವೀರ ಸ್ವರ್ಗದಲ್ಲಿ ಆಶೆಯುಳ್ಳವರಾಗಿ ಮಿತ್ರ ಕಾರ್ಯವೇ ತಮಗೆ ಪ್ರಧಾನವೆಂದು ತಿಳಿದು ತಮ್ಮ ಜೀವದಾಶೆಯನ್ನು ಬಿಟ್ಟು ಮುಂದುವರಿದರು. ಅದರಂತೆಯೇ ನಿನ್ನವರು ಕೂಡ ಕೀರ್ತಿಯೊಂದನ್ನೇ ಪ್ರಧಾನವಾಗಿ ಭಾವಿಸಿ ಯುದ್ಧ ನಿಶ್ಚಯದಿಂದ ಪಾಂಡವ ಸೈನ್ಯವನ್ನು ಎದುರಿಸಿ ನಿಂತರು. ಹೀಗೆ ಭಯಂಕರವಾದ ದ್ವಂದ್ವ ಯುದ್ಧವು ನಡೆಯುತ್ತಿರುವಾಗ ಸಾತ್ವಿಕಿಯು ನಮ್ಮ ಸೈನ್ಯಗಳನ್ನು ಜಯಿಸಿಕೊಂಡು ಅರ್ಜುನನ ದಾರಿಯನ್ನು ಹಿಡಿದು ಹೊರಟನು. ಅಲ್ಲಲ್ಲಿ ಹರಿದು ಬಿದ್ದ ಮಹಾರಥರ ಕವಚಗಳ ಮೇಲೆ ಸೂರ್ಯ ರಶ್ಮಿಯು ಪ್ರತಿಫಲಿಸಿ ಆ ಕಾಂತಿಯಿಂದ ಸೈನಿಕರಿಗೆ ಕಣ್ಣೇ ಕಾಣದಂತಾಯಿತು. ಈ ಪ್ರತಿಫಲನ ಕಾಂತಿಯು ತಿರುಗಿ ಶಸ್ತ್ರಗಳ ಮೇಲೆಯೂ ಧ್ವಜಗಳ ಮೇಲೆಯೂ ಬಿದ್ದು ಲೋಕಗಳನ್ನೇ ದಹಿಸುವಂತೆ ತೋರುತ್ತಿತ್ತು. ಬಿರುಗಾಳಿಯಿಂದ ಚದರಿಸಲ್ಪಟ್ಟ ಮೇಘಗಳನ್ನು ಸೂರ್ಯನು ತನ್ನ ಕಿರಣಗಳಿಂದ ತಪಿಸುವಂತೆ ಸಾತ್ವಿಕೆಯು ನಿನ್ನ ದೊಡ್ಡ ಸೈನ್ಯವನ್ನೆಲ್ಲ ತಾಪಗೊಳಿಸುತ್ತಿದ್ದನು. ಮಹಾಮಕರವು ಸಮುದ್ರವನ್ನು ಕಲಗಿಸುವಂತೆ ಅತ್ತಲಾಗಿ ಅರ್ಜುನನು ಕೂಡ ನಿನ್ನ ಸೈನ್ಯವೆಂಬ ಮಹಾಸಮುದ್ರವನ್ನು ಬಹಳವಾಗಿ ಕ್ಷೋಭಗೊಳಿಸುತ್ತಿದ್ದನು. ಅರ್ಜುನನಿಗೂ ನಿನ್ನವರಿಗೂ ನಡೆದ ಯುದ್ಧವು ಪ್ರಳಯ ಕಾಲದ ರುದ್ರನ ಕ್ರೀಡೆಯಂತೆ ಬಹುಜನಗಳ ನಾಶಕ್ಕೆ ಕಾರಣವಾಯಿತು. ಇಷ್ಟರಲ್ಲಿಯೇ ಅರ್ಜುನನಿದ್ದ ಕಡೆಯಿಂದ ಪ್ರಬಲವಾದ ಶಬ್ದವು ಕೇಳಿಸುತ್ತಿದ್ದಿತು.
ಅಲ್ಲಿ ಅರ್ಜುನನಿಗೆ ನಿನ್ನವರೊಡನೆ ಭಯಂಕರ ಯುದ್ಧವು ನಡೆಯುತ್ತಿದ್ದಿತು. ಇತ್ತಲಾಗಿ ವ್ಯೂಹದ್ವಾರದಲ್ಲಿಯೂ ಪಾಂಡವರಿಗೆ ದ್ರೋಣನೊಡನೆ ಭಯಂಕರ ಯುದ್ಧವು ನಡೆಯುತ್ತಿದ್ದಿತು. ಇವರಿಬ್ಬರಿಗೆ ನಡುವೆ ಸಾತ್ವಿಕೆಯು ನಮ್ಮ ಸೈನ್ಯಗಳನ್ನು ಕೊಲ್ಲುತ್ತಿದ್ದನು. ಹೀಗೆ ಒಂದು ಕಡೆಯಲ್ಲಿ ಅರ್ಜುನನು, ಇನ್ನೊಂದು ಕಡೆಯಲ್ಲಿ ದ್ರೋಣನು, ಬೇರೊಂದು ಕಡೆಯಲ್ಲಿ ಸಾತ್ವಿಕಿ, ಈ ಮೂವರು ನಮ್ಮ ಸೈನ್ಯಗಳನ್ನು ಕೊಲ್ಲುತ್ತಿರಲು ಉಭಯ ಪಕ್ಷದಲ್ಲಿಯೂ ಜನ ಕ್ಷಯವಾಗುತ್ತಿದ್ದಿತು. ದುರ್ಯೋಧನನು ಪಾಂಡವರ ಸೈನ್ಯವನ್ನು ಪ್ರವೇಶಿಸಿ ಯುದ್ಧವನ್ನಾರಂಭಿಸಿದನು. ಅಲ್ಲಿಯೂ ಅನೇಕ ಪ್ರಾಣಿನಾಶಕ್ಕೆ ಕಾರಣವಾದ ಘೋರ ಯುದ್ಧವು ನಡೆಯಿತು. ರಾಜೇಂದ್ರ, ನಿನ್ನ ಮಗನೊಬ್ಬನೇ ಮದದಾನೆಯು ಕಮಲ ಸರೋವರವನ್ನು ಕಲಗಿಸುವಂತೆ ಆ ಸೈನ್ಯವನ್ನೆಲ್ಲ ಚದುರಿಸುತ್ತಿದ್ದನು. ಇದನ್ನು ನೋಡಿ ಭೀಮಸೇನನು ಪಾಂಚಾಲರು ನಿನ್ನ ಮಗನನ್ನು ಎದುರಿಸಿ ಬಂದರು. ನಿನ್ನ ಮಗನು ಭೀಮನನ್ನು, ನಕುಲ ಸಹದೇವರನ್ನು ಮೂರು ಮೂರು ಬಾಣಗಳಿಂದ ಹೊಡೆದು ಧರ್ಮರಾಜನ ಮೇಲೆ 7 ಬಾಣಗಳನ್ನು ಬಿಟ್ಟನು. ವಿರಾಟ ದೃಪದರನ್ನು 6 ಬಾಣಗಳಿಂದ ಪ್ರಹರಿಸಿದನು. ಶಿಖಂಡಿಯ ಮೇಲೆ 100, ದೃಷ್ಟದ್ಯುಮ್ನನ ಮೇಲೆ 20, ಉಪ ಪಾಂಡವರಲ್ಲಿ ಒಬ್ಬೊಬ್ಬರ ಮೇಲೆ 3 ಹೀಗೆ ಬಾಣಗಳನ್ನು ಬಿಟ್ಟನು. ಇತರ ಯೋಧರನ್ನು, ಆನೆಗಳನ್ನು, ರಥಗಳನ್ನು 100 ಸಂಖ್ಯೆಯಿಂದ ಕೊಂದು ಪ್ರಳಯ ಕಾಲದಲ್ಲಿ ಕೋಪಗೊಂಡ ಯಮನಂತೆ ಕಾಣಿಸುತ್ತಿದ್ದನು. ನಿನ್ನ ಮಗನು ತನ್ನ ಎಣೆಯಿಲ್ಲದ ಅಸ್ತ್ರ ಶಿಕ್ಷೆಯಿಂದಲೂ ಬಾಹುಬಲದಿಂದಲೂ ಪಾಂಡವ ಸೈನ್ಯವನ್ನು ಕೊಲ್ಲುವಾಗ ಅವನು ಬಿಲ್ಲಿನಲ್ಲಿ ಬಾಣಗಳನ್ನು ಜೋಡಿಸುವುದಾಗಲಿ ಪ್ರಯೋಗಿಸುವುದಾಗಲಿ ಯಾರ ಕಣ್ಣಿಗೂ ತಿಳಿಯದೆ ಸೈನ್ಯಗಳು ಸಾಯುವುದು ಮಾತ್ರ ಕಣ್ಣಿಗೆ ಕಾಣುತ್ತಿದ್ದಿತು. ಅವನ ಕೈಯಲ್ಲಿದ್ದ ಮಂಡಲಾಕಾರವಾದ ಬಿಲ್ಲು ಮಾತ್ರ ಜನರ ಕಣ್ಣಿಗೆ ಬೀಳುತ್ತಿತ್ತು. ಇದನ್ನು ನೋಡಿ ಸಹಿಸಲಾರದೆ ಧರ್ಮರಾಜನು 2 ಭಲ್ಲಗಳಿಂದ ನಿನ್ನ ಮಗನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಬಿಟ್ಟನು. 10 ತೀಕ್ಷ್ಣ ಬಾಣಗಳಿಂದ ನಿನ್ನ ಮಗನನ್ನು ಪ್ರಹರಿಸಿದನು. ಆ ಬಾಣಗಳು ನಿನ್ನ ಮಗನ ಯುದ್ಧ ಕವಚವನ್ನು ಹರಿದು ಭೂಮಿಗೆ ಬಿದ್ದವು. ಇದನ್ನು ನೋಡಿ ಸಂತೋಷಗೊಂಡ ಪಾಂಡವ ಸೈನ್ಯಗಳು ವೃತ್ರ ವಧವಾದ ಮೇಲೆ ಮಹರ್ಷಿಗಳು ಇಂದ್ರನನ್ನು ಹೇಗೋ ಹಾಗೆ ಧರ್ಮರಾಜನ ಸುತ್ತಲೂ ಗುಂಪುಗೂಡಿ ಅವನನ್ನು ಅಭಿನಂದಿಸುತ್ತಿದ್ದರು. ಇಷ್ಟರಲ್ಲಿಯೇ ನಿನ್ನ ಮಗನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ನಿಲ್ಲು ನಿಲ್ಲು ಎಂದು ಯುಧಿಷ್ಠಿರನನ್ನು ಮೂದಲಿಸುತ್ತಾ ಎದುರಿಸಿ ಹೋದನು. ಇದನ್ನು ಕಂಡು ಪಾಂಚಾಲರೆಲ್ಲರೂ ಯುಧಿಷ್ಠಿರನಿಗೆ ಬೆಂಬಲವಾಗಿ ನಿಲ್ಲಲು ಹೊರಟು ಬಂದರು. ಅವರನ್ನು ದ್ರೋಣನು ತನ್ನ ಬಾಣಗಳಿಂದ ನಿವಾರಿಸುತ್ತಾ ಧರ್ಮರಾಜನನ್ನು ಸೆರೆಹಿಡಿಯುವ ಉದ್ದೇಶದಲ್ಲಿದ್ದನು. ಬಿರುಗಾಳಿಯಿಂದ ಪ್ರೇರಿತವಾಗಿ ಜಲಧಾರೆಯನ್ನು ಕರೆಯುವ ಮೇಘಗಳನ್ನು ಪರ್ವತವು ಹೇಗೋ ಹಾಗೆ ದ್ರೋಣನು ಪಾಂಚಾಲರ ಬಾಣವರ್ಷಗಳನ್ನು ಲಕ್ಷ್ಯ ಮಾಡದೆ ಅವರನ್ನೆಲ್ಲ ಓಡಿಸುತ್ತಿದ್ದನು. ಆಗ ನಿನ್ನವರಿಗೂ ಪಾಂಡವರಿಗೂ ಪ್ರಬಲ ಯುದ್ಧವಾಯಿತು. ಎಷ್ಟೋ ಪ್ರಾಣಿಗಳು ಹತವಾಗುತ್ತಿದ್ದವು. ಹೀಗೆ ಅರ್ಜುನ, ದ್ರೋಣ, ಸಾತ್ವಿಕಿಗಳು ಮೂವರು ಕಾಲ ಯಮರಂತೆ ಕೋಪಾವಿಷ್ಟರಾಗಿ ಅನೇಕ ಸೈನ್ಯಗಳನ್ನು ಧ್ವಂಸ ಮಾಡಿದರು. ಇದು 124ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.